ಇನ್ನು ದಿನೇ ದಿನೇ ರಂಗೇರ್ತಾ ಇದೆ ಮಂಡ್ಯ ಲೋಕಸಭಾ ಅಖಾಡ. ಮಂಡ್ಯ ಲೋಕಸಭಾ ಅಖಾಡದಿಂದ ಖುದ್ದು ಕುಮಾರಸ್ವಾಮಿ ಅವರೇ ಈಗ ಕಣಕ್ಕಿಳಿತಾರೆ ಅನ್ನುವಂಥ ಮಾತುಗಳು ಜೋರಾಗಿ ಕೇಳಿಬರ್ತಾ ಇದೆ. ರಾಜಕೀಯ ಕರ್ಮಭೂಮಿ ತೊರೆದು ಮಂಡ್ಯದತ್ತ ಎಚ್ಡಿಕೆ ಹೋಗ್ತಾ ಇದ್ದಾರೆ. ಮಂಡ್ಯ ಸ್ಪರ್ಧೆ ಹಿಂದಿದೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರ. ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಏನೆಲ್ಲ ಆಗತ್ತೆ ಅನ್ನುವಂಥ ರಾಜಕೀಯ ಲೆಕ್ಕಾಚಾರನ ಈಗಾಗಲೇ ನಾಯಕರು ಹಾಕ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ದೇ ಆದರೆ ಮುಂದಿನ ಹಂತದಲ್ಲಿ ಸಾಕಷ್ಟು ಬೆನಿಫಿಟ್ಗಳಾಗುತ್ತೆ. ಒಂದು, ಒಕ್ಕಲಿಗ ಸಮುದಾಯಗಳ ಮತಗಳನ್ನು ಕನ್ಸಾಲಿಡೇಟ್ ಮಾಡ್ಬೋದು. ಹಳೆ ಮೈಸೂರು ಭಾಗದಲ್ಲಿ JDS ಪಕ್ಷ ಸಂಘಟನೆ ಮಾಡ್ಬೋದು. ಮಂಡ್ಯ, ಮೈಸೂರು ಹಾಗೂ ಪಕ್ಕದ ಬೆಂಗಳೂರು ಗ್ರಾಮಾಂತರ ರಾಮನಗರ ಭಾಗದಲ್ಲೂ ಕೂಡ HDK ಸ್ಪರ್ಧೆಯಿಂದ ಸಾಕಷ್ಟು ನೆರವಾಗುತ್ತೆ. ಖುದ್ದು ಕುಮಾರಸ್ವಾಮಿನೇ ಸ್ಪರ್ಧೆ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಸಹಜವಾಗಿಯೇ ಸಾಕಷ್ಟು ಲಾಭಗಳಾಗತ್ತೆ. ಯಾಕೆಂದರೆ ಈಗಾಗಲೇ ಮಂಡ್ಯದಿಂದ ಅವರು ಸ್ಪರ್ಧೆ ಮಾಡಿದ್ದಂಥ ಸಂದರ್ಭದಲ್ಲಿ ಪಕ್ಕದ ಮೈಸೂರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಒಕ್ಕಲಿಗ ಮತಗಳನ್ನು ಸೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. DK ಸಹೋದರರು ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ HDKಗೆ ಸವಾಲಾಗ್ತಾ ಇದ್ದಾರೆ. HDK ಕೂಡ ಅವರ ಸಂಬಂಧಿಯನ್ನ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿ DK ಸುರೇಶ್ ಅಥವಾ DK ಬ್ರದರ್ಸ್ಗೆ ಸವಾಲು ಹಾಕಿದ್ದಾರೆ. ಹೀಗಾಗಿ ಮಂಡ್ಯದಿಂದ ಅವರು ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸ್ಪರ್ಧೆ ಮಾಡಿದ್ರೆ ಅದು ಸಹಜವಾಗಿಯೇ ಅಲ್ಲಿ ಸಾಕಷ್ಟು ಪ್ರಬಲವಾದಂಥ ಒಂದು ಕಂಪನಿಗಳು ರಾಜಕೀಯ ಅಲೆಗಳನ್ನು ಸೃಷ್ಟಿ ಮಾಡ್ಬೋದು ಅನ್ನುವಂಥದ್ದು ಕುಮಾರಸ್ವಾಮಿ ನೆರವು. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರಶಾಂತ್, ಈಗಾಗಲೇ ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆಯಿಂದ ಯಾವೆಲ್ಲ ಲೆಕ್ಕಾಚಾರಗಳಾಗುತ್ತೆ? ಒಂದು ಕಡೆಗೆ ಸ್ಟಾರ್ ಚಂದ್ರು ಅವರನ್ನು ಸೋಲಿಸೋದಕ್ಕೆ ಕುಮಾರಸ್ವಾಮಿನೇ ಬರಬೇಕು ಅನ್ನೋಂಥದ್ದು ಬಾಲಿಶವಾದಂಥ ಲೆಕ್ಕಾಚಾರ. ಆದರೆ ಇಲ್ಲಿರುವಂಥ ವಿಚಾರ ಅಂದರೆ ಮೈಸೂರಿನಿಂದ ಅಥವಾ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ದೇ ಆದರೆ, ಮಂಡ್ಯದಿಂದ ಪ್ರಮುಖವಾಗಿ ಸ್ಪರ್ಧೆ ಮಾಡಿದ್ದೇ ಆದರೆ ಪಕ್ಕದ ಮೈಸೂರಿಗೂ ಸಾಕಷ್ಟು ಪರಿಣಾಮ ಬರುತ್ತೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಪರಿಣಾಮ ಬರುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಒಂದು ರಾಜಕೀಯವಾಗಿ ಒಂದು ಅಲೆ ಸೃಷ್ಟಿ ಮಾಡ್ಬೋದು. ಹಾಗೆ ಒಕ್ಕಲಿಗ ಮತಗಳನ್ನು ಕನ್ಸಾಲಿಡೇಟ್ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಏನಾದರೂ ಇದೆಯಾ? ಪ್ರಮೋದ್, ನಿಜಕ್ಕೂ ಕೂಡ ಮಂಡ್ಯ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂಥದ್ದು ಬಹುತೇಕ ಫಿಕ್ಸ್ ಆಗಿರುವಂಥದ್ದು ಇವತ್ತು ಸಂಜೆ ಒಳಗೆ ಘೋಷಣೆ ಕೂಡ ಆಗುತ್ತೆ. ಜೊತೆಗೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಇಟ್ಕೊಂಡೆ ತಮ್ಮ ರಾಜಕೀಯ ಕರ್ಮಭೂಮಿ ರಾಮನಗರದಿಂದ ಸಕ್ಕರೆ ನಗರಿ ಮಂಡ್ಯ ಅಂತ ಕೂಡ ಕುಮಾರಸ್ವಾಮಿ ಅವರು ಬರ್ತಾ ಇರುವಂಥದ್ದು. ಈ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಿರುವ ಹಿಂದೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳಿವೆ. ಬಹಳ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡ್ಬೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಸೋಲು ಕಂಡಿತ್ತು. ಪ್ರಮುಖವಾಗಿ 2019ರಲ್ಲಿ ಅವರ ಪುತ್ರ ನಿಖಿಲ್ ಅವರು ಕೂಡ ಸೋಲನ್ನಪ್ಪಿದ್ರು. ಆ ನಂತರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಅಂದರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ JDS ಸಾಕಷ್ಟು ಹೀನಾಯವಾಗಿ ಸೋಲನ್ನು ಕಂಡಿತ್ತು. ಜೊತೆ ಕುಮಾರಸ್ವಾಮಿ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ದೆ ಆದರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳನ್ನು ಬಹಳ ಪ್ರಮುಖವಾಗಿ ಸೆಳೀಬಹುದು. ಜೊತೆಗೆ ಮಂಡ್ಯದಲ್ಲೂ ಕೂಡ ಪಕ್ಷ ಸಂಘಟನೆ ಆಗುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಸೋಲು ಕಂಡಿರುವಂಥದ್ದು. ಕುಮಾರಸ್ವಾಮಿ ಅವರು ಬಂದರೆ ಯಾವುದೇ ರೀತಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಕೆಲಸವನ್ನ ಮಾಡ್ತಾರೆ, ಚುನಾವಣೆಯನ್ನು ಮಾಡ್ತಾರೆ. ಕಾರ್ಯಕರ್ತರು ಕೂಡ ಒಂದು ರೀತಿ ಹೊಸ ಹುರುಪು ಬರುತ್ತೆ. ಜೊತೆಗೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಈ ಎಲ್ಲ ಸಾಕಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಪ್ರಮುಖವಾಗಿ ಹಳೆ ಮೈಸೂರು ಭಾಗಗಳಾದಂಥ ಮಂಡ್ಯ ಆಗಿರ್ಬೋದು, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು ಈ ಭಾಗಗಳೆಲ್ಲದಕ್ಕೂ ಕೂಡ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲೇ ಮಂಡ್ಯದಿಂದ ಸ್ಪರ್ಧೆಗೆ ಮುಂದಾಗ್ತಾ ಇರುವಂಥದ್ದು. ಪ್ರಮೋದ್, ಥ್ಯಾಂಕ್ ಯು ಪ್ರಶಾಂತ್ ಎಲ್ಲ ಮಾಹಿತಿಗಾಗಿ.